ನೀವೆಲ್ಲರೂ ಕೂಡ ನೀಟ್ ಎಕ್ಸಾಮ್ ನ ಬರ್ದಾಯ್ತು ಇನ್ ರಿಸಲ್ಟ್ ವೇಟ್ ಮಾಡ್ತಾ ಇರಾ ಕರ್ನಾಟಕದಲ್ಲಿ ಕೌನ್ಸಿಲಿಂಗ್ ಅಟೆಂಡ್ ಮಾಡಕ್ಕೆ ನೀವೆಲ್ಲರೂ ಕೂಡ ವೇಟ್ ಮಾಡ್ತಾ ಇರೋದು ನೀವೇನಾದ್ರೂ ಕೆ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಇದ್ರೆ ನೀಟ್ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಈ ಒಂದು ಕೆಲಸ ಮಾಡಲೇಬೇಕು. ಮಾಡಿಲ್ಲ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ನೀಟ್ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಕ್ ಆಗಲ್ಲ. ಏನ್ ಕೆಲಸ ಮಾಡಬೇಕು ಏನಕ್ಕೆ ಮಾಡಬೇಕು ಎಲ್ಲಾನು ಕೂಡ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವರ್ಷ ನೀವೇನಾದ್ರೂ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಾ ಇದ್ರೆ ಈ ಒಂದು ವಿಡಿಯೋನ ಒಂದ್ ಮಧ್ಯೆ ಎಲ್ಲ ಕೂಡ ಸ್ಕಿಪ್ ಮಾಡ್ದಾನೆ ಕೊನೆವರೆಗೂ ಕೂಡ ನೋಡಿ ಎಲ್ಲ ವಿಷಯದ ಬಗ್ಗೆ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕಂದ್ರೆ ಮಾಡೋ ಒಂದೊಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ನೀವು ಎಲ್ಲರೂ ಕೂಡ ನೀಟ್ ಎಕ್ಸಾಮ್ ಬರ್ದಾಯ್ತು, ಕೀ ಆನ್ಸರ್ ಕೂಡ ಚೆಕ್ ಮಾಡಾಯ್ತು, 400-500 ಸ್ಕೋರ್ ಮಾಡ್ತಾ ಇರೋರ್ಗೆ ಆಗ್ಲೇ ಗೊತ್ತಾಗಿದೆ MBBS ಗೌರ್ಮೆಂಟ್ ಸೀಟ್ ಸಿಗಲ್ಲ ಅಂತ. ಮುಂದೆ ನೀವು ಎಲ್ಲರೂ ಕೂಡ ಲಾಂಗ್ ಟರ್ಮ್ ಮಾಡಬೇಕು ಅಂತ ಆಗ್ಲೇ ಪ್ಲಾನ್ ಅಪ್ ಮಾಡಿದ್ರೆ, ಎಷ್ಟೊಂದು ಜನ ಆಗ್ಲೇ ಪ್ರಿಪರೇಷನ್ ಕೂಡ ಸ್ಟಾರ್ಟ್ ಮಾಡ್ಬಿಟ್ಟಿರ್ತೀರಾ, ಅಂತವ್ರಿಗೆ ಒಂದು ಗ್ರೇಟ್ ಆಪರ್ಚುನಿಟಿ. ಇಲ್ಲಿ ನೀಟ್ ಇನ್ಸ್ಪೈರ್ ಅಕಾಡೆಮಿ ಅವರು ಬೆಸ್ಟ್ ಲಾಂಗ್ ಟರ್ಮ್ ನೀಟ್ ಕೋಚಿಂಗ್ ನ ಕೊಡ್ತಾ ಇದ್ದಾರೆ. ನೀವು ಕೂಡ ನೋಡಬಹುದಾಗಿರುತ್ತೆ ಸ್ಟೂಡೆಂಟ್ಸ್ ಎಷ್ಟು ಸ್ಕೋರ್ ಮಾಡಿದ್ದಾರೆ ಅನ್ನೋದು. ಇವರು ನಿಮಗೆ ಫ್ರೀ ಆಗಿ ನೀಟ್ ಕೋಚಿಂಗ್ ನ ಕೊಡ್ತಾರೆ. ಜಸ್ಟ್ ಒಂದು ಸ್ಕಾಲರ್ಶಿಪ್ ಟೆಸ್ಟ್ ಇರುತ್ತೆ ಅಷ್ಟೇ, ಅದನ್ನ ನೀವು ಅಟೆಂಡ್ ಮಾಡಬೇಕು. ಅಟೆಂಡ್ ಮಾಡಿದ್ರೆ ನಿಮಗೆ ಫ್ರೀ ನೀಟ್ ಕೋಚಿಂಗ್ ಸಿಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಇರುತ್ತೆ. ಟೆಸ್ಟ್ಗೆ ಅಪ್ಲೈ ಮಾಡೋದು, ಆ ಫಾರ್ಮ್ ಫಿಲ್ಅಪ್ ಮಾಡಿ ಅಷ್ಟೇ. ಫಿಲ್ಅಪ್ ಮಾಡ್ಬಿಟ್ಟು ಈ ಒಂದು ಟೆಸ್ಟ್ಗೆ ಅಪ್ಲೈ ಮಾಡಿ ಫ್ರೀ ಆಗಿ ನೀಟ್ ಕೋಚಿಂಗ್ ನ ಪಡ್ಕೊಳ್ಳಿ. ಜಾಸ್ತಿ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಈ ಒಂದು QR ಕೋಡ್ ಸ್ಕ್ಯಾನ್ ಮಾಡಿ ಅಥವಾ ಈ ಒಂದು ನಂಬರ್ಗೆ ಕಾಲ್ ಮಾಡಿ, ನಿಮಗೆ ಹೆಚ್ಚಿನ ಇನ್ಫಾರ್ಮೇಶನ್ ಸಿಗುತ್ತೆ. ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಚೆಕ್ ಮಾಡಿ, ಟೆಸ್ಟ್ಗೂ ಕೂಡ ಯಾವುದೇ ತರದ ಚಾರ್ಜಸ್ ಇರಲ್ಲ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವೆಲ್ಲರೂ ಕೂಡ ನೀಟ್ ಎಕ್ಸಾಮ್ ಬರ್ದಾಗಿದೆ, ರಿಲ್ಯಾಕ್ಸ್ ಆಗಿದ್ದೀರಾ, ಸ್ವಲ್ಪ ಟೆನ್ಷನ್ ಕೂಡ ಇದ್ದೀರಾ, ಮತ್ತೆ ನಿಮ್ಮ ನೀಟ್ ಸ್ಕೋರ್ಗೆ ಏನಾದ್ರು ಸೀಟ್ ಸಿಗುತ್ತಾ ಸಿಗಲ್ವಾ ಅಂತ ಕನ್ಫ್ಯೂಷನ್ ಕೂಡ ಇದ್ದೇ ಇರುತ್ತೆ. ಇವಾಗ ನೀಟ್ ಎಕ್ಸಾಮ್ ಎಲ್ಲ ಕೂಡ ಬರ್ದಾದ್ಮೇಲೆ ರಿಸಲ್ಟ್ ವೇಟ್ ಮಾಡ್ತಾ ಇದ್ದೀರಾ. ಆದ್ರೆ ರಿಸಲ್ಟ್ ಬಂದಾದ್ಮೇಲೆ ಕಡ್ಡಾಯವಾಗಿ ನೀವು ಏನಾದ್ರು ಕರ್ನಾಟಕದಲ್ಲಿ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಇದ್ರೆ ಈ ಒಂದು ಕೆಲಸ ಮಾಡಲೇಬೇಕು. ಏನಾದ್ರು ಮಾಡಿಲ್ಲ ಅಂದ್ರೆ ನೀವು 700 ತೆಗೆದಿದ್ರು ಕೂಡ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಕ್ ಆಗಲ್ಲ. ಸರಿನಾ? ಏನಾಗುತ್ತೆ ಅಂದ್ರೆ ಇವಾಗ ನಿಮ್ಮ ನೀಟ್ ರಿಸಲ್ಟ್ ಬಂದಾದ್ಮೇಲೆ ಇಲ್ಲಿ UG CET ಕೆಳಗಡೆ ಇಲ್ಲಿ UG ನೀಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಸರಿನಾ? ಇವಾಗಲೇ ನೀವೆಲ್ಲರೂ ಕೂಡ KE ಅಪ್ಲಿಕೇಶನ್ ಫಿಲ್ಅಪ್ ಮಾಡಿದ್ರ, ಅಲ್ಲಿ PCMB ಅಂತ ಸೆಲೆಕ್ಟ್ ಮಾಡಿದ್ರ, ನಂತರ UG ನೀಟ್ ಅಂತ ಸೆಲೆಕ್ಟ್ ಮಾಡಿದ್ರ. ಎರಡು ಕೌನ್ಸಿಲಿಂಗ್ ಕೂಡ ಅಟೆಂಡ್ ಮಾಡ್ತೀನಿ, CET ಮತ್ತೆ ನೀಟ್ ಅಂತ. ಸರಿನಾ? ಆದ್ರೆ KE ಅವ್ರಿಗೆ ನಿಮ್ಮ CET ಅಪ್ಲಿಕೇಶನ್ ನಂಬರ್ ಮಾತ್ರ ಗೊತ್ತಿದೆ. ನಿಮ್ಮ CET ಮಾರ್ಕ್ಸ್ ಎಷ್ಟು ಬರುತ್ತೆ ಆ ಒಂದು ಡಾಟಾ ಮಾತ್ರ ಅವ್ರ ಹತ್ರ ಇರುತ್ತೆ. ಆದ್ರೆ UG ನೀಟ್ ಅಂತ ನೀವು ಸೆಲೆಕ್ಟ್ ಮಾಡಿದಿರಾ, ಆದ್ರೆ ನಿಮ್ಮ ನೀಟ್ ಅಪ್ಲಿಕೇಶನ್ ನಂಬರ್ ಆಗಿರ್ಲಿ, ನಿಮ್ಮ ನೀಟ್ ರೋಲ್ ನಂಬರ್ ಆಗಿರ್ಲಿ, ಮತ್ತೆ ನಿಮ್ಮ ನೀಟ್ ಸ್ಕೋರು KE ಹತ್ರ ಡಾಟಾ ಇರಲ್ಲ. ಸರಿನಾ? ಅದಕ್ಕೋಸ್ಕರ ಇಲ್ಲಿ UG ನೀಟ್ ಅಂತ ಒಂದು ಸೆಕ್ಷನ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ನೀಟ್ ರಿಜಿಸ್ಟ್ರೇಷನ್ ಲಿಂಕ್ ಅಂತ ಬಿಡ್ತಾರೆ. ಆ ಒಂದು ಲಿಂಕ್ ನ ಯೂಸ್ ಮಾಡ್ಕೊಂಡು ಇವಾಗಲೇ ಯಾರು KE ಅಪ್ಲಿಕೇಶನ್ ಫಿಲ್ಅಪ್ ಮಾಡಿದ್ರ ನೀವೆಲ್ಲರೂ ಕೂಡ ಜಸ್ಟ್ ನಿಮ್ಮ ನೀಟ್ ರೋಲ್ ನಂಬರ್ ನ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ತಕ್ಷಣ KE ಅವ್ರಿಗೆ ಡಾಟಾ ಹೋಗುತ್ತೆ, ನಿಮ್ಮ ನೀಟ್ ಸ್ಕೋರ್ ಎಷ್ಟು ಬಂದಿದೆ ಅನ್ನೋದು. ಸರಿನಾ? ಅದ್ರ ಬೇಸಿಸ್ ಮೇಲೆ ನಿಮ್ಮ ಕೌನ್ಸಿಲಿಂಗ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ನ ಮಾಡ್ತಾರೆ. ಯಾರು KE ಅಪ್ಲಿಕೇಶನ್ ಫಿಲ್ಅಪ್ ಮಾಡಿಲ್ಲ, ಮರ್ತೋಗಿದ್ರ, ನಿಮ್ಗೆ ಫ್ರೆಶ್ ರಿಜಿಸ್ಟ್ರೇಷನ್ ಇರುತ್ತೆ. ನೀವು ಫ್ರೆಶ್ ಆಗಿ ಅಪ್ಲಿಕೇಶನ್ ಫಿಲ್ಅಪ್ ಮಾಡಬೇಕಾಗುತ್ತೆ ಹೊಸದಾಗಿ. KE ಅಪ್ಲಿಕೇಶನ್ ಫಿಲ್ಅಪ್ ಮಾಡಿರೋರಿಗೆ ಜಸ್ಟ್ ನಿಮ್ಮ ನೀಟ್ ರೋಲ್ ನಂಬರ್ ನ ಹಾಕ್ಬಿಟ್ಟು ಇಲ್ಲಿ ಅಪ್ಲಿಕೇಶನ್ ಈ ರೀತಿ ಒಂದು ಪ್ರಿಂಟ್ಔಟ್ ತಗೋಬೇಕು. ಅಲ್ಲಿ UG ನೀಟ್ ಅಂತ ಬಂದಿರುತ್ತೆ. ಸರಿನಾ? UG ನೀಟ್ ಅಂತ ತೋರಿಸ್ತಾ ಇರುತ್ತೆ. ಅಲ್ಲಿ ನಿಮ್ಗೆ UG ನೀಟ್ ರೋಲ್ ನಂಬರ್ ಕೂಡ ಬಂದಿರುತ್ತೆ. ಆ ಒಂದು ಸ್ಟೆಪ್ ಬಂದಾಗ ನಿಮ್ಗೆ ಇನ್ನೂ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಜಸ್ಟ್ ಈ ಒಂದು ಕೆಲಸ ಮಾಡಬೇಕು ಅಂತ ನೀವು ನೆನ್ಪಿಟ್ಕೊಂಡಿರಿ. ನೀಟ್ ರಿಸಲ್ಟ್ ಬಂದಿದ ತಕ್ಷಣ ಜಸ್ಟ್ ಕೌನ್ಸಿಲಿಂಗ್ ನ ಡೈರೆಕ್ಟ್ ಆಗಿ ಅಟೆಂಡ್ ಮಾಡಕ್ ಆಗಲ್ಲ ನೀವು ನೀಟ್ ರಿಸಲ್ಟ್ ಬಂದಿದ ತಕ್ಷಣ. ಸರಿನಾ? ಪೇಡ್ ಮೆಂಬರ್ಶಿಪ್ ಬೇಕು, ಕಾಲೇಜ್ ಹೋಗಿ ಅಡ್ಮಿಷನ್ ಆಗೋವರೆಗೂ ಕೂಡ ಒಂದು ಕೌನ್ಸಿಲಿಂಗ್ ಸಪೋರ್ಟ್ ಬೇಕು ಅಂದ್ರೆ ಈ ಒಂದು ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಮತ್ತೆ ನೀಟ್ ಫ್ರೀ ಕೋಚಿಂಗ್ ಟೆಸ್ಟ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಲಿಂಕ್ ಇರುತ್ತೆ, ಚೆಕ್ ಮಾಡಿ. ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು.